ಹಲೋ ಎವ್ರಿವನ್, ನಾನು ಇವತ್ತು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಂಡು ತರ್ತರಿಯಾಗಿ ರುಬ್ಕೊಂಡ್ ಬರ್ಬೇಕು. ಈ ಕಡೆ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಎರಡೇ ಹಸಿಮೆಣಸಿನಕಾಯಿ, ಒಂದ್ 4 ಹೆಸರು ಬೆಳ್ಳುಳ್ಳಿ, ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಚೆನ್ನಾಗಿ ತೊಳೆದಿಟ್ಟಿರುವಂತ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ಇದನ್ನ ನಾವು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಂಡ್ ಬರ್ಬೇಕು. ಈ ಕಡೆ ಸೈಡ್ ಬೈ ಸೈಡ್ ಒಂದು ಬೌಲ್ ಅಲ್ಲಿ ನೀರ್ನ ಇಟ್ಟಿದ್ದೀನಿ ಕುದಿಯೋದಕ್ಕೆ ಅಂತ. ನಾವು ಪಾಲಕ್ ಪೇಸ್ಟ್ ಏನ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಆಡ್ ಮಾಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ನೀರ್ ಸ್ವಲ್ಪ ಕುದಿತಾ ಇರೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸಬೇಕಾಗತ್ತೆ. ಸೇಮ್ ನಾವು ಮುದ್ದೆ ಮಾಡೋದಕ್ಕೆ ಹೇಗ್ ಮಾಡ್ಕೊಳ್ತೀವಿ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಸೈಡ್ ಅಲ್ಲಿ ಆರೋವರೆಗೂ ಎತ್ತಿಡ್ಬೇಕು. ಈಗ ಹಿಟ್ಟು ತಣ್ಣಗಾಗಿದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಳ್ತಾ ಇದ್ದೀನಿ, ಬಿಳಿ ಎಳ್ಳನ್ನ. ನೀವಿಲ್ಲಿ ಕಪ್ಪು ಎಳ್ಳನ್ನ ಕೂಡ ಹಾಕೊಳ್ಬಹುದು. ಹುರಿದು ಪುಡಿ ಮಾಡಿರುವಂತ ಕಡಲೆ ಬೀಜ, 1 ಸ್ಪೂನ್ ಆಗುವಷ್ಟು ಶುಂಠಿನ ತುರಿದು ಆಡ್ ಮಾಡ್ತಾ ಇದ್ದೀನಿ. ಇನ್ನ ಇವಾಗ ಮಿಶ್ರಣ ತಣ್ಣಗಾಗಿದೆ, ಸೊ ಇದನ್ನ ಹೀಗೆ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡಿದ್ದ ಆದ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿ ಎತ್ತಿಡ್ತಾ ಬರ್ಬೇಕು. ನಾವಿಲ್ಲಿ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ರೊಟ್ಟಿ ಸ್ವಲ್ಪ ಲೈಟ್ ಗ್ರೀನಿಶ್ ಆಗಿ ಬಂದಿದೆ. ನೀವು ಇಲ್ಲಿ ಪಾಲಕ್ ಸೊಪ್ಪು ಜಾಗದಲ್ಲಿ ಬೇಕಾದ್ರೆ ಬೀಟ್ರೂಟ್ ನ ಕೂಡ ಆಡ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಸೋರೆಕಾಯಿ, ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅದನ್ನ ಕೂಡ ನೀವು ತುರ್ದು ಹಾಕೊಂಡು ರೊಟ್ಟಿನ ಮಾಡ್ಕೊಳ್ಬಹುದು. ಈ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸ್ದಾಗಿರುತ್ತೆ. ಹೀಗೆ ನಾವು ಮಾಡಿಟ್ಕೊಂಡಿರುವಂತ ಉಂಡೆನ ನೀವು ಲಟ್ಟಿಸ್ಕೊಳ್ಳಬಹುದು. ಇಲ್ಲ ಅಂದ್ರೆ ಈ ತರ ಚಪಾತಿ ಮೇಕರ್ ಸಿಗುತ್ತೆ, ಆ ಚಪಾತಿ ಮೇಕರ್ಗೆ ಉಂಡೆಗಳನ್ನ ಇಟ್ಟು ನೀವು ಇದರ ಪ್ರೆಸ್ ಕೂಡ ಮಾಡ್ಕೊಳ್ಬಹುದು. ಈಗ ಮಾಡೋದ್ರಿಂದ ಬೇಗ ಆಗತ್ತೆ ಅಂತ ನಾನು ಚಪಾತಿ ಮೇಕರ್ನ ತಗೊಂಡಿದ್ದೀನಿ. ಇದನ್ನ ಡೈರೆಕ್ಟ್ ಆಗಿ ಎಂಚ್ ಮೇಲೆ ಕೂಡ ತಟ್ಟಿ ಹಾಕ್ಬಹುದು. ನಾ ಇಲ್ಲಿ ಆಲ್ರೆಡಿ ಉಂಡೆಗಳು ಮಾಡ್ಕೊಂಡಿರೋದ್ರಿಂದ ಈ ತರ ಬೇಗ ಬೇಗ ಪ್ರೆಸ್ ಮಾಡಿ ಬೇಯಿಸಿದ್ರೆ ಆಗುತ್ತೆ. ಇದು ಆಲ್ರೆಡಿ ಇಟ್ಟು ನೀರಲ್ಲಿ ಬಿಸಿನೀರಲ್ಲಿ ಕೂಡ ಸ್ವಲ್ಪ ಬೆಂದಿರುತ್ತೆ. ಹಾಗಾಗಿ ಇಲ್ಲೇನು ಜಾಸ್ತಿ ಹೊತ್ತು ಬೇಯಿಸುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸಾಕಾಗುತ್ತೆ. ಅಂಡ್ ನಾನಿಲ್ಲಿ ಪಾಲಕ್ ಸೊಪ್ಪು ಎಲ್ಲ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಇದು ಡೈಜೆಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಮಕ್ಕಳು ಯಾರು ಡೈರೆಕ್ಟ್ ಆಗಿ ಪಾಲಕ್ ಸೊಪ್ಪನ್ನ ತಿನ್ನಲ್ಲ ಅಂತಾರೆ, ಅವ್ರಿಗೆ ನಾವು ಈ ರೀತಿ ಮಾಡ್ಕೊಡ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಈ ಬದನೆಕಾಯಿ ಎಣ್ಗಾಯಿ ಅಂತ ಮಾಡ್ತಾರೆ ಅದನ್ನ ಕೂಡ ಮಾಡ್ಬೋದು. ಇಲ್ಲ ಚಟ್ನಿ ಪುಡಿ ತುಪ್ಪದಲ್ಲಿ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಮಸಾಲೆ ಎಲ್ಲ ನಾವು ಆಲ್ರೆಡಿ ಆಡ್ ಮಾಡಿರೋದ್ರಿಂದ ಇದಕ್ಕೇನು ನೆಂಚ್ಕೊಳ್ಬೇಕು ಅಂತ ಅನ್ಸೋದಿಲ್ಲ. ಒಂದ್ ಸ್ವಲ್ಪ ರೊಟ್ಟಿಗೆ ಜೊತೆಲಿ ತುಪ್ಪ ಹಾಕೊಂಡು ತಿಂದ್ರು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇದನ್ನ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು. ಯಾಕೆ ಅಂತಂದ್ರೆ ಈ ರೊಟ್ಟಿ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅಂತ ಏನು ಇಲ್ಲ. ಇಲ್ಲಿ ನೋಡಿ ನಾನು ಮಾಡಿ ಇದು ಸುಮಾರು ಹೊತ್ತಾಗಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ನಾನು ಇದನ್ನ ಕರ್ಬೇವಿನ ಚಟ್ನಿ ಪುಡಿ ಇತ್ತು, ಸೊ ಹಾಗಾಗಿ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಈ ರೆಸಿಪಿನ ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.